ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟಬೇಕೆಂದರೆ ಪುಣ್ಯವನ್ನು ಮಾಡಿರಬೇಕು. ಅಂತಹದರಲ್ಲಿ ಈ ಪವಿತ್ರವಾದಂತಹ ಅಯೋಧ್ಯ ಭೂಮಿಯಲ್ಲಿ ಉಚ್ಚವಾದಂತಹ ರಘುವಂಶದಲ್ಲಿ ಶ್ರೀರಾಮಚಂದ್ರನ ಅನುಜನಾಗಿ ಶತ್ರುಘ್ನಾಗಿ ಜನ್ಮವನ್ನು ತಾಳುತ್ತೇನೆ ಎಂದಾದರೆ ಇದು ನನ್ನ ಪೂರ್ವಜನ್ಮದ ಪುಣ್ಯ ಎಂಬುದಾಗಿ ಭಾವಿಸ್ತಾ ಇದ್ದೇನೆ. ಅಷ್ಟಲ್ಲದೆ ದುರುಳನಾದಂತಹ ರಾವಣನಿಂದ ಶ್ರೀರಾಮನಿಗೆ ಬಂದೊದಗಿದಂತಹ ಕಷ್ಟಗಳಿದೆ. ಆದರೂ ಸಹ ಅದನ್ನ ನಿವಾರಣೆ ಮಾಡುವಂತಹ ಉದ್ದೇಶದಿಂದಲಾಗಿ ಲಂಕೆವರೆಗಾಗಿ ತೆರಳಿ ರಾವಣನನ್ನು ವಧೆಗೈದು ರಾವಣ ಕುಂಭಕರ್ಣಾದಿಗಳನ್ನು ವಧೆಗೈದು ಬಂದವನಿದ್ದಾನೆ. ಬಂದರೂ ಸಹ ರಾವಣ ಕುಂಭಕರ್ಣಾದಿಗಳು ಬ್ರಹ್ಮವಂಶ ಸಂಭೂತರು ಎನ್ನುವಂತಹ ಕಾರಣದಿಂದ ಬ್ರಹ್ಮಹತ್ಯಾದೋಷ ಬಂದಿರಬಹುದೆಂಬ ಶಂಕೆಯಿಂದ ಶ್ರೀರಾಮಚಂದ್ರ ಅಗಸ್ತ್ಯ ಮುನಿಗಳ ನಿರ್ದೇಶನದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡ. ಯಾಗದ ನಿಯಮಗಳೇನು? ದಿವ್ಯವಾದಂತಹ ಅಶ್ವವನ್ನ ಶೃಂಗರಿಸಬೇಕು. ಅಂತೆಯೇ ಅಶ್ವವನ್ನು ಶೃಂಗರಿಸಿ ಪೂಜಿಸಿದ್ದಾಗಿ ಅಣ್ಣನಾದಂತಹ ಶ್ರೀರಾಮಚಂದ್ರ ದೀಕ್ಷಾಬದ್ಧನಾಗಿ ಸರಯೂ ನದಿಯ ತಟಾಕದಲ್ಲಿ ಯಜ್ಞಶಾಲೆಯನ್ನು ನಿರ್ಮಿಸಿ ಅಲ್ಲಿ ಕುಳಿತುಕೊಂಡಿದ್ದಾನೆ. ಹಾಗಾದರೆ ನಿಯಮ ಏನು? ಪೂಜಿಸಿದಂತಹ ತುರಗವನ್ನು ಇಳಿಯ ಪರ್ಯಟನೆಗಾಗಿ ಸಂಚರಿಸುವುದಕ್ಕಾಗಿ ಬಿಡಬೇಕು. ಅಷ್ಟೇ ಅಲ್ಲ, ಯಾರು ಶ್ರೀರಾಮನ ಅಶೌರ್ಯದ ತುರಗವನ್ನು ಕಟ್ಟುತ್ತಾರೋ ಅವರು ಕಾದಾಟಕ್ಕೆ ಮುಂದಾಡಬೇಕು. ಅಲ್ಲ ಅಂತಾದರೆ ಶ್ರೀರಾಮಚಂದ್ರನ ಈ ಸತ್ಕಾರ್ಯಕ್ಕೆ ಬೆಂಬಲವೆನ್ನುವಂತೆ ತಪ್ಪತ್ವಾಣಿಕೆಯನ್ನು ಕೊಟ್ಟು ಶರಣಾಗತಿಯನ್ನು ಹೊಂದಬೇಕು. ಹಾಗಾದರೆ ಈ ಕುದುರೆಯ ಬೆಂಗಾವಲಿಗೆ ಹೋಗುವವನು ಯಾರು ಎನ್ನುವಂತಹ ಪ್ರಶ್ನೆ ಉದ್ಭವಿಸಿದಾಗ ನಮ್ಮಣ್ಣ ಶ್ರೀರಾಮಚಂದ್ರನೇ ಹೇಳಿದಂತಹ ಮಾತು, ತಮ್ಮ ಶತ್ರುಘ್ನ ನೀನೇ ತೆರಳುವುದಾಗಿ. ಎಂತಹ ಭಾಗ್ಯ, ಎಂತಹ ಭಾಗ್ಯ! ಇಲ್ಲಿಯವರೆಗಾಗಿ ಲಕ್ಷ್ಮಣ, ಸೀತೆ, ಇನ್ನು ಹಲವರಿಗೆ ರಾಮನ ಸೇವೆಯ ಭಾಗ್ಯ ಎನ್ನುವುದು ದೊರೆತಿತ್ತು. ಆದರೆ ಈ ಶತ್ರುಘ್ನಿಗೆ ಇಲ್ಲಿಯವರೆಗೂ ದೊರೆತಿರಲಿಲ್ಲ. ಈ ಕಾರ್ಯದ ಮೂಲಕವಾಗಿ ರಾಮನ ಸೇವೆ ಮಾಡುವಂತಹ ಭಾಗ್ಯವಂತ ಎನ್ನುವುದಾಗಿ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಅಂತೆಯೇ ಸೇನೆಯನ್ನು ಕೂಡಿಕೊಂಡು ಉತ್ತರ ದೇಶದತ್ತ ತೆರಳಿದವರು ನಾವು. ಅಲ್ಲಿ ಚಕ್ರಾಂಕಿತ ನಗರದ ಅರಸುವಾದಂತಹ ಸುಬಾಹು, ಆತನ ಮಗನಾದಂತಹ ದಮನ ಕುದುರೆಯನ್ನು ಕಟ್ಟಿ ಯುದ್ಧಕ್ಕಾಗಿ ನಿಂತ. ಪರಿಣಾಮ ಏನಾಯಿತು? ಯುದ್ಧದಲ್ಲಿ ಅವನಿಗೆ ಸೋಲುಂಟಾಯಿತು. ಅಷ್ಟೇ ಅಲ್ಲ, ಸುಬಾಹು ತನ್ನ ಇಚ್ಛೆಯ ಮೇರೆಗೆ ಮಗನ